ವೆಲ್ಕಮ್ ಬ್ಯಾಕ್. XHTML ಸ್ಟಾರ್ಟ್ ಮಾಡಿದ್ವಿ. XHTML ಅಂತಂದ್ರೆ ಎಕ್ಸ್ಟೆನ್ಸಿಬಲ್. ಇಲ್ಲಿ ಒಂದು PDF ಫೈಲ್ ಶೇರ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ಲ? XHTML means extensible hypertext markup language. So this XHTML, it is a combination of XML and HTML, right? So ನಿಮ್ಗೆ ಈಗ HTML ಅಂದ್ರೆ ಏನು ಅಂತ ನೋಡಿದೀರಾ, ಪ್ರಾಕ್ಟೀಸ್ ಮಾಡಿದೀರಾ, ಬಟ್ ಯು ಆರ್ ನಾಟ್ ಅವೇರ್ ಆಫ್ XML ಅಲ್ವಾ? ಸೊ ನಿಮ್ಮ ಸಿಲೆಬಸ್ ಅಲ್ಲಿ XML ಇಲ್ಲ. ಬಟ್ XML ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ XML ವಿಲ್ ಬಿ ಲೈಕ್ ದಿಸ್. ಸೊ ಇಲ್ಲಿ ಒಂದು ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇನೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸ್ಕ್ರೀನ್ ಶಾಟ್ ಹಾಕಿದೀನಲ್ಲ ನಾನು. ಸೊ ಸಿ ಹಿಯರ್, ಇಲ್ಲಿ ಬುಕ್ ಸ್ಟೋರ್ ಅಂತ ಒಂದು ಟ್ಯಾಗ್ ಇದೆ. ಸೊ ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಬುಕ್ ಸ್ಟೋರ್ ಎಂಡ್ ಆಗಿದೆ, ರೈಟ್? ಸೊ ಈ ಬುಕ್ ಸ್ಟೋರ್ ಅಲ್ಲಿ ಸೊ ವಿ ಕ್ಯಾನ್ ಸ್ಟೋರ್ ಬುಕ್ ಡೀಟೇಲ್ಸ್. ಸೊ ಈ ಬುಕ್ ಡೀಟೇಲ್ಸ್ ಅಲ್ಲಿ ಏನೇನ್ ಸ್ಟೋರ್ ಮಾಡ್ತಾ ಇದೀವಿ ಅಂತಂದ್ರೆ ಟೈಟಲ್ ಅಂಡ್ ಆಥರ್. ಓಕೆ, ಸೊ ಸೇಮ್ ವೇ ವಿ ಹ್ಯಾವ್ ಡಿಫೈನ್ಡ್ 3 book details. ಓಕೆ, ಸೊ ಪ್ರತಿಯೊಂದು ಬುಕ್ಗೂ ಟೈಟಲ್ ಮತ್ತೆ ಆಥರ್ ಡೀಟೇಲ್ಸ್ ಇದೆ. ಸೊ ಇರಬೇಕು. ನಾವಿಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಸ್ಟೋರ್ ಮಾಡಿರ್ತೀವಿ ಅದೇ ರೀತಿ ನಾವು ಡಿಫೈನ್ ಮಾಡಬೇಕು. ಓಕೆ, ಸೊ ಅಂದ್ರೆ ಒಂದು ಬುಕ್ ಒಳಗೆ ಟೈಟಲ್ ಇರಬೇಕು ಮತ್ತೆ ಆಥರ್ ಇರಬೇಕು, ರೈಟ್? ಸೊ ದಿಸ್ ಈಸ್ ಹೌ ಯುವರ್ XML program or XML code looks like. ಓಕೆ, ಸೊ ಇಲ್ಲಿ ನಾವು ಯಾವುದೇ ರೀತಿ ಈ ಕಲರ್ ಅಪ್ಲೈ ಮಾಡೋದಾಗ್ಲಿ ಅಥವಾ ಬೋಲ್ಡ್ ಇಟಾಲಿಕ್ ಮಾಡೋದಾಗ್ಲಿ ಏನು ಮಾಡೋದಿಲ್ಲ. ಸೊ ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಸ್ಟೋರ್ ಮಾಡ್ತೀವಿ. ದಿಸ್ ಇಸ್ ಲೈಕ್ ಅ ಡೇಟಾ ಬೇಸ್, ರೈಟ್? ಸೊ ಯುವರ್ XHTML it uses both XML and HTML, ಆಯ್ತಾ? ಸೊ ಈ XHTML ಅಲ್ಲಿ ಓಕೆ, ಸೊ ಯಾವ ರೀತಿ ಇರುತ್ತೆ XHTML ಡಾಕ್ಯುಮೆಂಟ್ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಮ HTML ಫೈಲ್ಸ್ ಯಾವ ರೀತಿ ಇರುತ್ತೆ. ಸೊ HTML ಫೈಲ್ಸ್ ವಿಲ್ ಸ್ಟಾರ್ಟ್ ವಿತ್ HTML ಟ್ಯಾಗ್. ಸೊ ಅದರೊಳಗೆ ಹೆಡ್ ಟ್ಯಾಗ್ ಇರುತ್ತೆ. ಆ ಹೆಡ್ ಟ್ಯಾಗ್ ಆದ್ಮೇಲೆ ವಿ ಕ್ಯಾನ್ ಸ್ಪೆಸಿಫೈ ಟೈಟಲ್ ಟ್ಯಾಗ್. ಸೊ ಆ ಟೈಟಲ್ ಟ್ಯಾಗ್ ಎಲ್ಲ ಆದ್ಮೇಲೆ ನಾವು ಬಾಡಿ ಟ್ಯಾಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಮತ್ತೆ ಕ್ಲೋಸ್ ಮಾಡ್ಬೇಕಾದ್ರೆ ಯಾವ ಆರ್ಡರ್ ಅಲ್ಲಿ ಓಪನ್ ಮಾಡಿದ್ವಿ ಆ ಆರ್ಡರ್ ಅಲ್ಲಿ ರಿವರ್ಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಬಾಡಿ ಟ್ಯಾಗ್ ಕ್ಲೋಸ್ ಮಾಡ್ತೀವಿ, ಆಮೇಲೆ HTML ಟ್ಯಾಗ್ ನ ಕ್ಲೋಸ್ ಮಾಡ್ಕೊಂಡು ಬರ್ತೀವಿ. ಓಕೆ, ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ HTML ಡಾಕ್ಯುಮೆಂಟ್. ಸೊ ಅದೇ XHTML ಡಾಕ್ಯುಮೆಂಟ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸೊ ಸಿ ಹಿಯರ್, ಇಲ್ಲಿದೆಯಲ್ಲ, ಇದು ಎಕ್ಸಾಂಪಲ್. This is an example for XHTML file. Okay, so this XHTML file is divided into 3 parts. So ಏನಿರುತ್ತೆ ಅಲ್ಲಿ, ಡಾಕ್ಯುಮೆಂಟ್ ಟೈಪ್ ಇರುತ್ತೆ, ದೆನ್ ಹೆಡ್ಡಿಂಗ್ ಟ್ಯಾಗ್, ಸೊ ಅದಾದ್ಮೇಲೆ ಬರೋದು ಬಾಡಿ ಟ್ಯಾಗ್, ರೈಟ್? ಸೊ ಈ ಡಾಕ್ಯುಮೆಂಟ್ ಟೈಪ್ ಏನು ಅಂತಂದ್ರೆ, ಸೊ ದಿಸ್ ಟೆಲ್ಸ್ ಸೊ ವಾಟ್ ಇಸ್ ದ ಟೈಪ್ ಆಫ್ ಡಾಕ್ಯುಮೆಂಟ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ದಿಸ್ ಫೈಲ್. ಅದು XML ಡಾಕ್ಯುಮೆಂಟಾ, XHTML ಡಾಕ್ಯುಮೆಂಟಾ ಅಥವಾ HTML ಡಾಕ್ಯುಮೆಂಟಾ, ಯಾವ ರೀತಿ ಡಾಕ್ಯುಮೆಂಟ್ ನ ನಾವು ಈ ಫೈಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ ಅದನ್ನ ಸ್ಪೆಸಿಫೈ ಮಾಡ್ತೀವಿ. ಓಕೆ, ಸೊ ಈಗ ಆಲ್ರೆಡಿ ನೀವು ಇದನ್ನ ನೋಡಿರ್ತೀರಾ, ಈ ಡಾಕ್ ಟೈಪ್ ಅನ್ನೋದನ್ನ ನೋಡಿರ್ತೀರಾ. ನೀವು W3 ಸ್ಕೂಲ್ಸ್ ಎಡಿಟರ್ ಅಲ್ಲಿ ಈ ವರ್ಡ್ ನ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೊಳ್ತೀನಿ. ಓಕೆ,
ಸೊ ಫಸ್ಟ್ ಈ ಡಾಕ್ಯುಮೆಂಟ್ ಟೈಪ್ ಅನ್ನೋದಿರುತ್ತೆ, ಆಮೇಲೆ ಹೆಡ್ಡಿಂಗ್ ಟ್ಯಾಗ್ ಮತ್ತೆ ಬಾಡಿ ಟ್ಯಾಗ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಯುವರ್ XHTML ಫೈಲ್. ಸೊ ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕು ಅಂತಂದ್ರೆ, ಸೊ ಸಿ ಹಿಯರ್, ಸೊ ಫಸ್ಟ್ ಲೈನ್ ಬಂದು ದಿ ವರ್ಷನ್ ಆಫ್ ಯುವರ್ XML ಶುಡ್ ಬಿ ದೇರ್ ಇನ್ ದಿ ವೆರಿ ಫಸ್ಟ್ ಲೈನ್. ಸೊ ಈಗ ಹೇಳಿದೆಲ್ಲ XHTML, ಸೊ ಅದರಲ್ಲಿ ಎರಡು ಇರುತ್ತೆ, ಒಂದು XML ಮತ್ತೆ HTML. ಸೊ ಇಲ್ಲಿ ನಾವು ವಿ ನೀಡ್ ಟು ಪುಟ್ ದಿ ವರ್ಷನ್ ಆಫ್ XML, ಆಯ್ತಾ. XML ದು ವರ್ಷನ್ ಹಾಕ್ಬೇಕು. ಸೊ XML ವರ್ಷನ್ ಈಗ ಯೂಸ್ ಮಾಡ್ತಾ ಇರೋದು 1.0. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ನಾನು ಏನ್ ಹೇಳ್ತೀನಿ ಅಷ್ಟು ಮಾತ್ರ ಅರ್ಥ ಮಾಡ್ಕೊಂಡು ಹೋಗಿ ಸಾಕು. ಓಕೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಟೈಪ್ HTML ಪಬ್ಲಿಕ್ W3C DTD ಅಂತ ಏನೋ ಒಂದಿಷ್ಟು ಉದ್ದ ಲೈನ್ ಇದೆ ಅಲ್ಲ. ಸೊ ಇಲ್ಲಿ ಫಸ್ಟ್ ಬರೋಣ. ಈ W3C ಅಂತಂದ್ರೆ ವರ್ಲ್ಡ್ ವೈಡ್ ವೆಬ್ ಕನ್ಸಾರ್ಟಿಯಂ ಅಂತ. ಏನು W3C ಅಂತಂದ್ರೆ, ಓಕೆ, PDF ಫೈಲ್ ಆಗಿರೋದ್ರೆ ಟೈಪ್ ಮಾಡಕ್ಕಾಗಲ್ಲ ಇಲ್ಲಿ. ಸೊ W3C ಅಂತಂದ್ರೆ W3 ಅಂತಂದ್ರೆ 3 W ಬರುತ್ತಲ್ಲ, ವರ್ಲ್ಡ್ ವೈಡ್ ವೆಬ್ 3 W ಬರುತ್ತೆ, ಅದಕ್ಕೆ W3. C ಅಂತಂದ್ರೆ ಕನ್ಸಾರ್ಟಿಯಂ ಅಂತ ಹೇಳಿ. ಓಕೆ. ಸೊ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಮೇಕಿಂಗ್ ಬಾಡಿ ಅಂತ ಹೇಳ್ಬಿಟ್ಟು. ಓಕೆ. ಸೊ ದಿಸ್ ಆರ್ಗನೈಸೇಷನ್ ಇಟ್ ಡಿಫೈನ್ಸ್ ಅಂದ್ರೆ ಒಂದು ಡಾಕ್ಯುಮೆಂಟ್, HTML ಡಾಕ್ಯುಮೆಂಟ್ ಆಗಿರ್ಬೋದು, XML ಡಾಕ್ಯುಮೆಂಟ್ ಆಗಿರ್ಬೋದು, ಅಥವಾ XHTML ಡಾಕ್ಯುಮೆಂಟ್ ಆಗಿರ್ಬೋದು. So what should be the structure of that document is defined by this World Wide Web W3 consortium. So adike idu starting alli idide. Okay. So then DTD. Okay. DTD it stands for, so illide nodi illi document type declaration. ಆಯ್ತಾ. ಈ ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಏನು ಅಂತಂದ್ರೆ, ಈಗ ನಾನು XML ಅಲ್ಲಿ ತೋರಿಸ್ದೆ ಅಲ್ಲ, ಇಲ್ಲಿದೆ ನೋಡಿ ಹೇಗಿರ್ಬೇಕು ಡಾಕ್ಯುಮೆಂಟ್. ಓಕೆ. ಸೊ ದಟ್ ಈಸ್ ಸ್ಪೆಸಿಫೈಡ್ ಹಿಯರ್. ಅಂದ್ರೆ ಸೊ ನಾವು ಅಗೇನ್ ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾ ಇದೀವಿ, ಸೊ ಆ ಸ್ಟ್ಯಾಂಡರ್ಡ್ ನೇಮ್ ನ ಹಾಕ್ತಾ ಇದೀವಿ ಅಷ್ಟೇ ಇಲ್ಲಿ. ಓಕೆ. ಈಗ ನೀವು C ಪ್ರೋಗ್ರಾಮ್ ಅಥವಾ C++ ಅಲ್ಲಿ ಸ್ಟಾರ್ಟಿಂಗ್ 2 ಲೈನ್ ಹಾಕಿರ್ತೀರ ನೋಡಿ, #include stdio.h ಮತ್ತೆ #include conio.h ಅಂತ ಹೇಳಿ. ಅದೇ ರೀತಿ ಸ್ಟಾರ್ಟಿಂಗ್ ಇದೊಂದು 3 ಲೈನ್ಸ್ ಬರುತ್ತೆ. ಓಕೆ. ಸೊ ಕೆಲವು ಎಡಿಟರ್ ಅಲ್ಲಿ ಆಟೋಮೆಟಿಕ್ ಆಗಿ ಈ 3 ಲೈನ್ ಇನ್ಸರ್ಟ್ ಆಗ್ಬಿಡುತ್ತೆ, ಇನ್ನ ಕೆಲವು ಡಾಕ್ಯುಮೆಂಟ್ ಅಲ್ಲಿ ಇನ್ಸರ್ಟ್ ಆಗಲ್ಲ, ಇನ್ನ ಕೆಲವು ಎಡಿಟರ್ ಅಲ್ಲಿ ಇನ್ಸರ್ಟ್ ಆಗಲ್ಲ. ನಾವು ಜಸ್ಟ್ ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ಸಾಕು. ಓಕೆ. ಸೊ ಇಲ್ಲೊಂದ್ ಕಡೆ ಇರುತ್ತೆ, ನಾವು ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ಇಟ್ ಈಸ್ ಎನಫ್. ಸೊ ನೆಕ್ಸ್ಟ್, ಸೊ ಇದು DTD ಬಗ್ಗೆ ಆಯ್ತು. ಫಸ್ಟ್ ಲೈನ್ ಏನ್ ಹೇಳುತ್ತೆ, XML ವರ್ಷನ್ ನ ಹೇಳುತ್ತೆ. ಸೆಕೆಂಡ್ ಲೈನ್ ಬಂದು ಈ DTD ಡಾಕ್ಯುಮೆಂಟ್ ಟೈಪ್ ಡೆಫಿನಿಷನ್ ಬಗ್ಗೆ ಹೇಳುತ್ತೆ. ದೆನ್ ಈ ಥರ್ಡ್ ಲೈನ್ ಅಲ್ಲಿ ಇಲ್ಲಿ ನೋಡಿ XML NS. NS ಅಂತಂದ್ರೆ ನೇಮ್ ಸ್ಪೇಸ್ ಅಂತ. ಅಗೇನ್ ಈ ನೇಮ್ ಸ್ಪೇಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಈ ಸ್ಟ್ಯಾಂಡರ್ಡ್ ಅಲ್ಲಿ ಓಕೆ, ಸೊ ಯಾವೆಲ್ಲ HTML ಟ್ಯಾಗ್ಸ್ ಅವೈಲಬಲ್ ಇದೆ ಅದೆಲ್ಲ ಈ ನೇಮ್ ಸ್ಪೇಸ್ ಅಲ್ಲಿ ಇರುತ್ತೆ. ಅಗೇನ್ ಇಟ್ ಇಸ್ ಸೇಮ್ ಆಸ್ ಯುವರ್ #include stdio.h. ಆ stdio.h ಅಲ್ಲಿ ಪ್ರತಿಯೊಂದು ಫಂಕ್ಷನ್ ಡೆಫಿನಿಷನ್ ಇರುತ್ತೆ. ನಿಮ್ಮ printf ಫಂಕ್ಷನ್, scanf ಫಂಕ್ಷನ್, ಎಲ್ಲಾ ಫಂಕ್ಷನ್ ಡೆಫಿನಿಷನ್ ಇರುತ್ತೆ. ಅದೇ ರೀತಿ ಈ XML NS ಅಲ್ಲಿ ಕೂಡ HTML ಏನೇನ್ ಟ್ಯಾಗ್ಸ್ ಇರುತ್ತೆ ಅದ್ರದೆಲ್ಲ ಡೆಫಿನಿಷನ್ ಇರುತ್ತೆ. ಓಕೆ. ಸೊ ಈ 3 ಲೈನ್ ಆದ್ಮೇಲೆ ಬರೋದು ಯುವರ್ ಆಕ್ಚುಯಲ್ ಪ್ರೋಗ್ರಾಮ್. ಸೊ ಹೆಡ್ಡಿಂಗ್ ಟ್ಯಾಗ್ ಇರಬೇಕು, ಟೈಟಲ್ ಟ್ಯಾಗ್ ಇರಬೇಕು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ ಹೇಳುತ್ತೆ. ಬಟ್ ಅಗೇನ್ ಇಟ್ ಈಸ್ ಅಪ್ ಟು ಅಸ್. ಅದು ನಾವು ಬೇಕು ಅಂದ್ರೆ ಹಾಕೊಳ್ಬಹುದು ಟೈಟಲ್ ಟ್ಯಾಗ್ ಅಥವಾ ಹೆಡ್ಡಿಂಗ್ ಟ್ಯಾಗ್ ನ, ಇಲ್ಲ ಅಂತಂದ್ರೆ ವಿ ಕ್ಯಾನ್ ಒಮಿಟ್. ಬಟ್ ಈ ಬಾಡಿ ಟ್ಯಾಗ್ ಬರೋಕ್ಕಿಂತ ಮುಂಚೆನೆ ಹೆಡ್ಡಿಂಗ್ ಟ್ಯಾಗ್ ಅಂಡ್ ಟೈಟಲ್ ಟ್ಯಾಗ್ ಇರಬೇಕು. ಓಕೆ. ಸೊ ಹೆಡ್ಡಿಂಗ್ ಟ್ಯಾಗ್ ಮತ್ತೆ ಟೈಟಲ್ ಟ್ಯಾಗ್ ಆದ್ಮೇಲೆ ಬರೋದು ಬಾಡಿ ಟ್ಯಾಗ್. ಸೊ ಬಾಡಿ ಟ್ಯಾಗ್ ಒಳಗೆ ನಮ್ಗೆ ಯಾವೆಲ್ಲ ಕಂಟ್ರೋಲ್ಸ್ ಬೇಕೋ
H1 ಆಗಿರ್ಬೋದು ಅಥವಾ ಸೆಂಟರ್ ಟ್ಯಾಗ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಫಾರ್ಮ್ ಟ್ಯಾಗ್ ಆಗಿರ್ಬೋದು, ಯಾವ ಟ್ಯಾಗ್ ಬೇಕು ಆ ಟ್ಯಾಗ್ ನ ಹಾಕೊಂಡು ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಯುವರ್ XHTML ಡಾಕ್ಯುಮೆಂಟ್. ಸೊ ನೀವು ಇದನ್ನ ಲ್ಯಾಬ್ ಎಕ್ಸರ್ಸೈಸ್ ಅಲ್ಲಿ ಪ್ರೋಗ್ರಾಮ್ಸ್ ಬರುತ್ತಲ್ಲ, ಅದು ಒಂದೆರಡು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಆದಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈಗ ಜಸ್ಟ್ ಈ ಥಿಯರಿಟಿಕಲ್ ಪಾರ್ಟ್ ಇಷ್ಟು ಮಾತ್ರ ತಿಳ್ಕೊಂಡಿರಿ ಸಾಕು, ಆಯ್ತಾ. ಸೊ ಇದ್ರ ಬಗ್ಗೆ ಎಲ್ಲ ಇದೇನ್ XML, ಏನ್ ಲ್ಯಾಂಗ್ವೇಜ್ ಇದು, EN ಅಂತ ಇದೆ, ವಾಟ್ ಇಸ್ ದಿಸ್, ಇದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. XML ವರ್ಷನ್ ಯಾವುದು, DTD ಅಂದ್ರೆ ಏನು, ಮತ್ತೆ ನೇಮ್ ಸ್ಪೇಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಷ್ಟು ತಿಳ್ಕೊಳ್ಳಿ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ. ಈಗ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ, ಸೊ ಸೇಮ್ ಥಿಂಗ್ ಇಸ್ ಗಿವನ್ ಹಿಯರ್. ಈ ಡಾಕ್ಯುಮೆಂಟ್ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ವಾಟ್ಸಪ್ ಅಲ್ಲಿ, ಒಂದ್ಸಲ ಓದಿ, ಆಯ್ತಾ. ಸೊ ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್. ಇದು ಇಲ್ಲಿದೆ ಡಿಫರೆನ್ಸಸ್ ಬಿಟ್ವೀನ್ HTML ಅಂಡ್ XHTML. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ ಇದು, ಆಯ್ತಾ. ಸೊ ಏನ್ ಡಿಫ್ರೆನ್ಸ್ ಅಂತಂದ್ರೆ HTML-ಗೂ ಮತ್ತೆ XHTML-ಗೂ, ಅಭಿಲಾಷ್ ಅದೇ ಎರೇಸ್ ಮಾಡಪ್ಪ. ಓಕೆ, HTML ಇಟ್ ಯೂಸಸ್ SGML ಸಿಂಟ್ಯಾಕ್ಸ್, ಆಯ್ತಾ. SGML ಗೆ ಒಂದು ಫುಲ್ ಫಾರ್ಮ್ ಇದೆ, ಅದು ಬೇಡ, ಅದು ಫುಲ್ ಫಾರ್ಮ್ ಏನ್ ಬೇಡ, ಬೇಕಾದ್ರೆ ನಾನು ನಿಮ್ಗೆ ನೋಟ್ಸ್ ಅಲ್ಲಿ ಕೊಡ್ತೀನಿ, ಆಯ್ತಾ. ದೆನ್ XHTML ಇಟ್ ಯೂಸಸ್ XML ಸಿಂಟ್ಯಾಕ್ಸ್, ಆಯ್ತಾ. ಸೊ ಇದಕ್ಕೆ ಒಂದು ಫುಲ್ ಹಿಸ್ಟ್ರಿ ಇದೆ, ಅರೌಂಡ್ 3 to 4 pages ಇದೆ. HTML ಹಿಸ್ಟ್ರಿ ಮತ್ತೆ XHTML ಹಿಸ್ಟ್ರಿ, ಎರಡಕ್ಕೂ ಹಿಸ್ಟ್ರಿ ಇದೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳೋದಿಲ್ಲ, ಸೊ ಅದಕ್ಕೆ ಅದರದ್ದು ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋದು ಬೇಡ, ಆಯ್ತಾ. ಸೊ ಇಷ್ಟು ತಿಳ್ಕೊಳ್ಳಿ ಸಾಕು. ಸೊ HTML ಇಟ್ ಯೂಸಸ್ SGML ಸಿಂಟ್ಯಾಕ್ಸ್, whereas XHTML ಇಟ್ ಯೂಸಸ್ XML ಸಿಂಟ್ಯಾಕ್ಸ್. ಸೊ ಮತ್ತೆ ಇನ್ನು ಮೇನ್ ಡಿಫ್ರೆನ್ಸ್ ಏನು ಅಂತಂದ್ರೆ, ಈ HTML ಅಲ್ಲಿ ನೀವೊಂದು ಓಪನಿಂಗ್ ಟ್ಯಾಗ್ ಹಾಕಿದ್ರೆ ಅದಕ್ಕೆ ಕ್ಲೋಸಿಂಗ್ ಟ್ಯಾಗ್ ಹಾಕ್ಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಕೆಲವು ಟ್ಯಾಗ್ಗಳಿಗೆ ಕ್ಲೋಸಿಂಗ್ ಟ್ಯಾಗ್ ಹಾಕಿಲ್ಲ ಅಂತಂದ್ರೂ ಔಟ್ಪುಟ್ ಬರುತ್ತೆ, ಯಾವುದ್ರಲ್ಲಿ, HTML ಅಲ್ಲಿ. ಬಟ್ ಇನ್ ಕೇಸ್ ಆಫ್ XHTML, ಸೊ ನೀವೊಂದು ಒಂದು ಟ್ಯಾಗ್ ನ ಓಪನ್ ಮಾಡಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ಲೋಸಿಂಗ್ ಟ್ಯಾಗ್ ಇರಲೇಬೇಕು, ಅದರ್ವೈಸ್ ಯು ವೋಂಟ್ ಗೆಟ್ ದಿ ಔಟ್ಪುಟ್. ಕೆಲವು ಸಲ ಎರರ್ ಬರುತ್ತೆ, ರೈಟ್. ಸೊ ಇದು ಒಂದು ಡಿಫ್ರೆನ್ಸ್ ಬಿಟ್ವೀನ್ HTML ಅಂಡ್ XHTML. Then one more difference is your HTML is not case sensitive. Okay. So whereas XHTML is case sensitive. So ಏನು ಕೇಸ್ ಸೆನ್ಸಿಟಿವ್ ಅಂತಂದ್ರೆ, ಈಗ ನಾನು ಆಂಕರ್ ಟ್ಯಾಗ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ಮಾಲ್ ಲೆಟರ್ ಎ ಹಾಕ್ಬಿಟ್ಟು ಲಾಸ್ಟ್ ಕ್ಲೋಸ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಲೆಟರ್ ಎ ಹಾಕಿದೆ ನೋಡಿ. ಅವಾಗ ನಿಮ್ಮ ಫ್ರೆಂಡ್ ಒಬ್ರು ಮೇಡಮ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು ಅಲ್ವಾ. ಸೊ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಹಾಕಿದ್ರು, ಯು ವಿಲ್ ಗೆಟ್ ದಿ ಔಟ್ಪುಟ್. ಏನಕ್ಕೆ ಅಂತಂದ್ರೆ HTML ಅಲ್ಲಿ ಔಟ್ಪುಟ್ ಬರುತ್ತೆ. ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಫೀಚರ್, HTML is not case sensitive. ವೆರಸ್ ಅದೇ ತಪ್ಪುನ ನಾನು XHTML ಅಲ್ಲಿ ಮಾಡಿದ್ರೆ ಔಟ್ಪುಟ್ ಬರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ಮಾಲ್ ಲೆಟರ್ ಎ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಹಾಕಿದ್ರೆ ಔಟ್ಪುಟ್ ಬರೋದಿಲ್ಲ. ಓಕೆ, ಸೊ ವೆರಿ ಗುಡ್ ಅಬ್ಸರ್ವೇಷನ್. ಸೊ ನಾ ಯಾರು ಅಬ್ಸರ್ವ್ ಮಾಡಿ ಹೇಳಿದ್ರಿ, ವೆರಿ ಗುಡ್ ಅಬ್ಸರ್ವೇಷನ್. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿಸ್ feature. Okay, then some shorthand features are omitted in the XML like HTML. So there are shorthand features there, so that are omitted in HTML. So whereas XHTML our shorthand features are not omitted. Okay, so this is about the differences between HTML and XHTML. Okay.
ಸೊ XHTML ಪಾರ್ಟ್ ಇಸ್ ಓವರ್. ಇದರಲ್ಲಿ ಫ್ರೇಮ್ಸ್ ಒಂದು ಪೆಂಡಿಂಗ್ ಇದೆ, ಹೇಳ್ಕೊಡೋಣ. ಫ್ರೇಮ್ಸ್ ಆಮೇಲೆ ಹೇಳ್ಕೊಡೋಣ. ನಿಮ್ಗೆ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಅಲ್ಲಿ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀನಲ್ಲ, ಎಕ್ಸ್ಪ್ಲನೇಷನ್, ಅವಾಗ ಹೇಳ್ಕೊಡೋಣ. ಅದ್ರ ಮೇಲೂ ಒಂದು ಲ್ಯಾಬ್ ಎಕ್ಸರ್ಸೈಸ್ ಇದೆ. ಫ್ರೇಮ್ಸ್ ಮೇಲೂ ಒಂದು 3rd or 4th ಲ್ಯಾಬ್ ಪ್ರೋಗ್ರಾಮ್ ಇದೆ. ಓಕೆ, ಸೊ ಇದುವರೆಗೂ ನೀವೇನು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡಿದ್ದೀರಾ HTML ಅಲ್ಲಿ, ಸೊ ಅಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ನೀವು ನೋಡಿದ್ರೆ, ಲ್ಯಾಬ್ ಸೈಕಲ್ ನೋಡಿದ್ರೆ, ನೀವು 2 ಪ್ರೋಗ್ರಾಮ್ಸ್ ನ ಕವರ್ ಮಾಡಿದೀವಿ ಈಗ ಆಲ್ರೆಡಿ ನಾವು. ಓಕೆ, ಸೊ ಪಾರ್ಟ್ ಎ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಬಂದು ಡೆವಲಪ್ ಅಂಡ್ ಡೆಮಾನ್ಸ್ಟ್ರೇಟ್ HTML ಪೇಜ್ ಕಂಟೈನಿಂಗ್ ಬೇಸಿಕ್ ಟೆಕ್ಸ್ಟ್ ಫಾರ್ಮ್ಯಾಟಿಂಗ್, ಟೆಕ್ಸ್ಟ್ ಟ್ಯಾಗ್ಸ್, ಹೈಪರ್ ಲಿಂಕ್ ಮತ್ತೆ ಲಿಸ್ಟ್. ಸೊ ಈ ಪ್ರೋಗ್ರಾಮ್ ಮಾಡಿದೀರಾ ನೀವು. ಸೆಕೆಂಡ್ ಪ್ರೋಗ್ರಾಮ್ ಬಂದು ಟೇಬಲ್ಸ್, ಕಾಲೇಜ್ ಟೈಮ್ ಟೇಬಲ್ ಮಾಡಬೇಕು ಯೂಸಿಂಗ್ ರೋ ಸ್ಪ್ಯಾನ್ ಅಂಡ್ ಕಾಲಮ್ ಸ್ಪ್ಯಾನ್ ಅಟ್ರಿಬ್ಯೂಟ್ ಅಂತ ಇದೆ ಸೆಕೆಂಡ್ ಪ್ರೋಗ್ರಾಮ್ ಅದು. ಸೊ ಅದನ್ನು ಮಾಡಿದೀರಾ, ಆಲ್ಮೋಸ್ಟ್ ಎಲ್ಲರೂ ಮಾಡಿಬಿಟ್ಟು ಮೇಲ್ ಮಾಡಿದೀರಾ. ಓಕೆ, ಸೊ 2 ಲ್ಯಾಬ್ ಪ್ರೋಗ್ರಾಮ್ಸ್ ನ ಈಗ ಆಲ್ರೆಡಿ ಮುಗಿಸಿದೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಟಾಪಿಕ್ ಬಂದು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ಫಸ್ಟ್ ಯೂನಿಟ್ ಇಸ್ ಓವರ್. ಫಸ್ಟ್ ಯೂನಿಟ್ ಮುಗಿಸಿದೀವಿ, ಈಗ ನಾವು ಕಲ್ತ್ಕೊಂಡಿದೀವಿ ಫಸ್ಟ್ ಯೂನಿಟ್ ನ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಹೋಗೋಣ. ಓಕೆ, ಸೆಕೆಂಡ್ ಯೂನಿಟ್ ಬಂದು ಏನಪ್ಪ ಸೆಕೆಂಡ್ ಯೂನಿಟ್ ಅಂತಂದ್ರೆ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್. ಏನಿದು ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್, ಇದನ್ನ ಶಾರ್ಟ್ ಆಗಿ ನಾವು CSS ಅಂತ ಕರಿತೀವಿ, ರೈಟ್? ಇಲ್ಲಿ ಈಗ ಇದುವರೆಗೂ ನಾವು ಏನ್ HTML ಮಾಡಿದ್ವಿ, ಸೊ ಅದರಲ್ಲಿ ಈ ನಾವು ಫಾರ್ಮ್ಯಾಟಿಂಗ್ ಎಲ್ಲ ಮಾಡಿದ್ವಿ ಅಲ್ಲ, ಕಲರ್ ಅಪ್ಲೈ ಮಾಡೋದು ಮತ್ತೆ ಅಲೈನ್ಮೆಂಟ್ ಮಾಡೋದು, ಅದು ಸ್ವಲ್ಪ ಈಗ ಸೇಮ್ ಟ್ಯಾಗ್ಗೆ ರಿಪೀಟೆಡ್ ಫಾರ್ಮ್ಯಾಟಿಂಗ್ ಅಥವಾ ಅಲೈನ್ಮೆಂಟ್ ಮಾಡಬೇಕು ಅಂತಂದ್ರೆ, ಸೊ ಅಲ್ಲಿ ಕೋಡಿಂಗ್ ಪಾರ್ಟ್ ಜಾಸ್ತಿ ಆಗುತ್ತೆ. ವೆರಸ್ ಈ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಲ್ಲಿ ಸ್ವಲ್ಪ ಕೋಡಿಂಗ್ ಪಾರ್ಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅಂದ್ರೆ ದಿ ಲೆಂತ್ ಆಫ್ ದಿ ಪ್ರೋಗ್ರಾಮ್ ಕ್ಯಾನ್ ಬಿ ರೆಡ್ಯೂಸ್ಡ್ if we use cascading style sheet concept for formatting your HTML controls. ಆಯ್ತಾ? ನೀವು ಕಲರ್ ಅಪ್ಲೈ ಮಾಡೋದಕ್ಕೆ, ಇಲ್ಲ ಅಂತಂದ್ರೆ ಬೋಲ್ಡ್, ಇಟಾಲಿಕ್ ಏನಾದ್ರು ಮಾಡಿದ್ವಿ ಅಲ್ಲ, ಈಗ ಸೆಂಟರ್ ಅಲೈನ್ ಮಾಡೋದು, ರೈಟ್ ಅಲೈನ್ ಮಾಡೋದು, ಆಯ್ತಾ? ಅದನ್ನೆಲ್ಲ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಯೂಸ್ ಮಾಡಿದ್ರೆ ನಮ್ಮ ಪ್ರೋಗ್ರಾಮ್ ಲೆಂತ್ ವಿ ಕ್ಯಾನ್ ರೆಡ್ಯೂಸ್. ಓಕೆ, so without cascading style sheet also we can accomplish our work. Okay, but so if we use cascading style sheet, so ನಮ್ಮ ವರ್ಕ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ರೈಟ್? ಸೊ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸ್ಮಾಲ್ ಅಂಡ್ ಸಿಂಪಲ್ ಎಕ್ಸಾಂಪಲ್ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ, ಸೊ ಈ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಏನಿರುತ್ತೆ, ಇಲ್ಲಿ ನಾವು ಸ್ಟೈಲ್ಸ್ ನ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಏನಕ್ಕೆ ಯೂಸ್ ಮಾಡೋದು? ಟು ಡಿಫೈನ್ ಸ್ಟೈಲ್ಸ್, ರೈಟ್? ಸೊ ಆಮೇಲೆ ಈ ಸ್ಟೈಲ್ಸ್ ಏನ್ ಡಿಫೈನ್ ಮಾಡ್ತೀವಿ, ಸೊ ದಟ್ ಶುಡ್ ಬಿ ವಿತ್ ಇನ್ ಸ್ಟೈಲ್ ಟ್ಯಾಗ್ಸ್. ಮತ್ತೆ ಈ ಸ್ಟೈಲ್ ಟ್ಯಾಗ್ ಯಾವ್ದ್ರೊಳಗಿರ್ಬೇಕು ಅಂತಂದ್ರೆ ವಿತ್ ಇನ್ head tags, right? ಓಕೆ, ಕ್ವಶನ್ ಹಾಕಿದೀರಾ ನೋಡೋಣ, ಏನ್ ಕ್ವಶನ್ ಅಂತ. ಸ್ಕ್ರೀನ್ ಸ್ಟ್ರಕ್. ಬೇರೆಯವ್ರಿಗೂ ಇದೇ ಪ್ರಾಬ್ಲಮ್ ಆಗ್ತಾ ಇದೆಯಾ? ಓ, ಸ್ಕ್ರೀನ್ ಶೇರ್ ಮಾಡಿ. ಓಕೆ, ಸ್ಕ್ರೀನ್ ಶೇರ್ ಮಾಡಿಲ್ಲ ಅನ್ಸುತ್ತೆ ನಾನು, ಸಾರಿ. ಎಸ್, ಓಕೆ, ಈಗ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ವಾಪಸ್ ಎಡಿಟರ್ಗೆ ಬಂದಿದ್ದೀನಿ ನಾನು, W3 ಸ್ಕೂಲ್ಸ್ ಎಡಿಟರ್ಗೆ ಬಂದಿದ್ದೀನಿ. ಈಗ ಕಾಣಿಸ್ತಾ ಇದೆ ಅಲ್ವಾ? Yes, ma'am. ಓಕೆ, ಹಾ.
ಸೊ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಇಲ್ಲಿ ಟೈಪ್ ಮಾಡಿದೀನಿ ನೋಡಿ, ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ ಅಂದ್ರೆ CSS ಅಂತ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡಿಫೈನ್ ಸ್ಟೈಲ್ಸ್. ಓಕೆ, ಸೊ ಈ ಸ್ಟೈಲ್ಸ್ನೆಲ್ಲ ಸ್ಟೈಲ್ ಟ್ಯಾಗ್ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಬೇಕು, ರೈಟ್? ಮತ್ತೆ ಈ ಸ್ಟೈಲ್ ಟ್ಯಾಗ್ಸ್ ಯಾವ್ದ್ರೊಳಗಿರ್ಬೇಕು ಅಂತಂದ್ರೆ ವಿತಿನ್ ಹೆಡ್ ಟ್ಯಾಗ್ಸ್. ಈ ಹೆಡ್ ಟ್ಯಾಗ್ ಒಳಗೇನೆ ಸ್ಟೈಲ್ ಟ್ಯಾಗ್ಸ್ ಇರಬೇಕು, ರೈಟ್? ಒಂದು ಎಕ್ಸಾಂಪಲ್ ನೋಡೋಣ. ಸೊ ಹೆಡ್ ಟ್ಯಾಗ್ ಒಳಗಿರ್ಬೇಕು ಅಂತಂದ್ರೆ ಸೊ ಅದಕ್ಕೆ ಹೆಡ್ ಟ್ಯಾಗ್ ಒಳಗೆ ಬಂದಿದ್ದೀನಿ. ದೆನ್ ಸ್ಟೈಲ್ ಟ್ಯಾಗ್ ನ ಕ್ಲೋಸ್ ಮಾಡೋಣ. ಗೊತ್ತಾಗ್ತಾ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಈಗ ಒಂದು ಟ್ಯಾಗ್ಗೆ ನಾನು ಸ್ಟೈಲ್ ಅಪ್ಲೈ ಮಾಡ್ತೀನಿ ನೋಡಿ, ಸ್ಟೈಲ್ ನ ಡಿಫೈನ್ ಮಾಡ್ತೀನಿ. ಸೊ ಲೆಟ್ ಇಟ್ ಬಿ H1 ಟ್ಯಾಗ್ಗೆ ನಾನು ಸ್ಟೈಲ್ ನ ಕೊಡ್ತಾ ಇದ್ದೀನಿ, ಡಿಫೈನ್ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಆಗ್ತಾ ಇದೆ ಅಲ್ಲ? ನೋಡಿ, ಹೆಡ್ ಟ್ಯಾಗ್ ಒಳಗೆ ಸ್ಟೈಲ್ ಟ್ಯಾಗ್ ಬಂತು. ಆ ಸ್ಟೈಲ್ ಟ್ಯಾಗ್ ಒಳಗೆ H1 ಟ್ಯಾಗ್ಗೆ ನಾನು ಸ್ಟೈಲ್ ಡಿಫೈನ್ ಮಾಡ್ತಾ ಇದ್ದೀನಿ. ಕಲರ್ ಬ್ಲೂ, ದೆನ್ ಟೆಕ್ಸ್ಟ್ ಅಲೈನ್ ಲೆಫ್ಟ್. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ. ರನ್ ಮಾಡೋಣ ಇದನ್ನ. ಓಕೆ, ಸೊ ಈಗ ನಾ ಏನ್ ಮಾಡಿದ್ದೀನಿ, ಸ್ಟೈಲ್ ನ ಡಿಫೈನ್ ಮಾಡಿದ್ದೀನಿ, ಆಯ್ತಾ? ಈಗ ಈ ಹೆಡ್ ಟ್ಯಾಗ್ ಆದ್ಮೇಲೆ ಬಾಡಿ ಟ್ಯಾಗ್ ಹಾಕೋಣ. ಓಕೆ, ಈ ಬಾಡಿ ಟ್ಯಾಗ್ ಅಲ್ಲಿ H1 ಹಾಕ್ತೀನಿ. H1 ಹಾಕ್ಬಿಟ್ಟು ವೆಲ್ಕಮ್ ಟು ವೆಬ್ ಪ್ರೋಗ್ರಾಮಿಂಗ್ ಅಂತ ಹಾಕ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ಆಮೇಲೆ ಅಬ್ಸರ್ವ್ ಮಾಡಿ, ಇಲ್ಲಿ ಈ H1 ಟ್ಯಾಗ್ಗೆ ನಾ ಇಲ್ಲಿ ಯಾವುದೇ ಕಲರ್ ಅಪ್ಲೈ ಮಾಡ್ತಾ ಇಲ್ಲ, ಮತ್ತೆ ಯಾವುದೇ ಅಲೈನ್ಮೆಂಟ್ ಕೂಡ ಕೊಟ್ಟಿಲ್ಲ ಅಲ್ವಾ? H1 ಟ್ಯಾಗ್ ಅಲ್ಲಿ, ಈ ಬಾಡಿ ಟ್ಯಾಗ್ ಅಲ್ಲಿ. ಬಟ್ ಈಗ ಔಟ್ಪುಟ್ ನೋಡೋಣ, ಔಟ್ಪುಟ್ ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂತ ನೋಡೋಣ. ಸಿಯರ್ ನಾ ಇಲ್ಲಿ ಏನು ಕಲರ್ ಕೊಟ್ಟಿಲ್ಲ H1 ಟ್ಯಾಗ್ ಒಳಗೆ, ಬಟ್ ಸ್ಟಿಲ್ ನಿಮ್ಮ ಹೆಡ್ಡಿಂಗ್ 1 ಏನಾಗ್ತಾ ಇದೆ? ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ? ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಡಿಫೈನ್ ಮಾಡಿದೀನಿ ನೋಡಿ, ನಾನು ಸ್ಟೈಲ್ ನ ಐ ಹ್ಯಾವ್ ಡಿಫೈನ್ಡ್ ಹಿಯರ್. ಏನು ಹೆಡ್ಡಿಂಗ್ ಟ್ಯಾಗ್ ನ ಎಲ್ಲೇ ಯೂಸ್ ಮಾಡಿದ್ರು ಅದು ಬ್ಲೂ ಕಲರ್ ಅಲ್ಲಿ ಡಿಸ್ಪ್ಲೇ ಆಗಬೇಕು, ದಟ್ ಟು ವಿತ್ ದಿ ಅಲೈನ್ಮೆಂಟ್ ಲೆಫ್ಟ್, ರೈಟ್? ಸೊ ಕಲರ್ ಚೇಂಜ್ ಮಾಡ್ತೀನಿ, ನಾನು ಇಲ್ಲಿ ರೆಡ್ ಕೊಡ್ತೀನಿ, ಬಟ್ ಇಲ್ಲಿ ಏನು ಮಾಡ್ತಾ ಇಲ್ಲ ನಾನು, ಈ H1 ಟ್ಯಾಗ್ ಅಲ್ಲಿ ಏನು ಮಾಡ್ತಾ ಇಲ್ಲ ನಾನು. ಓಕೆ, ಸೊ ರನ್ ಮಾಡೋಣ. ಸಿ ಹಿಯರ್ ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಈಗ, ರೈಟ್? ಸೊ ಅದೇ ರೀತಿ ಲೆಫ್ಟ್ ಬದಲು ಸೆಂಟರ್ ಅಲೈನ್ ಕೂಡ ಮಾಡಬಹುದು. ಸೆಂಟರ್ ಅಲೈನ್ಮೆಂಟ್ ಆಯ್ತು. ಓಕೆ, ಸೊ ದಟ್ಸ್ ದಿ ಬ್ಯೂಟಿ ಆಫ್ ದಿಸ್ ಕ್ಯಾಸ್ಕ್ಯಾಡಿಂಗ್ ಸ್ಟೈಲ್ ಶೀಟ್ಸ್. ಓಕೆ, ಸೊ ಮೇಡಮ್ H2 ಗೆ ಸೆಪರೇಟ್ ಆಗಿ ಡಿಫೈನ್ ಮಾಡಬಹುದಾ ಮೇಡಮ್? ಎಸ್, H2 ಗೂ ಸೆಪರೇಟ್ ಆಗಿ ಡಿಫೈನ್ ಮಾಡಬಹುದು. ಮಾಡೋಣ. H2 ಕಲರ್ ಗ್ರೀನ್. ಓಕೆ, ಟೆಕ್ಸ್ಟ್ ಲೈನ್ ರೈಟ್ ಕೊಡೋಣ. ಆಮೇಲೆ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಿ. ಫ್ಲವರ್ ಬ್ರಾಕೆಟ್ ಇಂಪಾರ್ಟೆಂಟ್. ಇಲ್ಲಿ ನೀವೇನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಔಟ್ಪುಟ್ ಬರಲ್ಲ. ಓಕೆ, ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಅಥವಾ ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಯು ವಾಂಟ್ ಗೆಟ್ ದಿ ಔಟ್ಪುಟ್.
ಹಾಕ್ತೇನೆ, H2 ಟ್ಯಾಗ್ ಹಾಕೋಣ. H2 XHTML ಅಂತ ಹಾಕ್ತೇನೆ /H2. ರನ್ ಮಾಡೋಣ ಇದನ್ನ. ಬಂದಿದ್ಯಾ? ಇಲ್ಲಿದೆ ನೋಡಿ, ರೈಟ್ ಅಲೈನ್ ಮಾಡಿರೋದ್ರಿಂದ ಈ ಕಡೆ ರೈಟ್ ಸೈಡ್ ಕೊಟ್ಟೋಗ್ಬಿಟ್ಟಿದೆ. ಆಮೇಲೆ ಗ್ರೀನ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇದಿಷ್ಟೇ ಅಲ್ಲ, ಬರೀ ಕಲರ್ ಚೇಂಜ್ ಮಾಡೋದು ಅಥವಾ ಟೆಕ್ಸ್ಟ್ ಅಲೈನ್ಮೆಂಟ್ ಅಷ್ಟೇ ಅಲ್ಲ, ಸೈಜ್ ಕೂಡ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದು. ಸೊ ಏನೆಲ್ಲ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ಬೋದು ಅದನ್ನೆಲ್ಲ ಇಲ್ಲಿ ಹಾಕ್ಬೋದು. ಒನ್ ಬೈ ಒನ್ ತಿಳ್ಕೊಂಡು ಹೋಗೋಣ. ಇಲ್ಲಿ ಕ್ವಶನ್ ಹಾಕಿದ್ದಾರೆ ನೋಡೋಣ. ಸ್ಮಾಲ್ ಹೆಡ್ಡಿಂಗ್ಸ್. ಓಕೆ, ಸೊ H2 ಗೊತ್ತಾಯ್ತಲ್ಲ. ಇದು ಏನ್ ಅಡ್ವಾಂಟೇಜ್ ಆಯ್ತಪ್ಪ ಅಂತಂದ್ರೆ, ಸೊ ನಾವಿಲ್ಲಿ ಸಪ್ರೇಟ್ ಮಾಡ್ತಾ ಇದ್ದೀವಿ ಆ ಟ್ಯಾಗ್ದು ಕಂಟೆಂಟ್ ಮತ್ತೆ ಅದ್ರದ್ದು ಫಾರ್ಮ್ಯಾಟಿಂಗ್ ಪಾರ್ಟ್ ಏನಿದೆ. ಇದಿಷ್ಟು ಫಾರ್ಮ್ಯಾಟಿಂಗ್ ಪಾರ್ಟ್. H1 ಹೇಗೆ ಡಿಸ್ಪ್ಲೇ ಆಗ್ಬೇಕು ಮತ್ತೆ H2 ಹೇಗೆ ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಇಲ್ಲಿ ಇಡ್ತಾ ಇದೀವಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ, ಜಸ್ಟ್ ಡೇಟಾ ಹಾಕ್ತಾ ಇದೀವಿ ಅಷ್ಟೇನೆ. ಆಮೇಲೆ H1 ಟ್ಯಾಗ್ ನ ಅಥವಾ H2 ಟ್ಯಾಗ್ ನ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. That means we have separated that style definition and this actual content. ಸೊ ಈ ತರ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಈಗ ಓದೋದಿಕ್ಕೆ, ಪ್ರೋಗ್ರಾಮ್ ಓದೋದಿಕ್ಕೆ ಅಥವಾ ನೋಡೋದಿಕ್ಕೆ, ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಪ್ರೀವಿಯಸ್ HTML ಅಲ್ಲಿ ಏನ್ ಮಾಡ್ತಾ ಇದ್ರಿ, ಇಲ್ಲೇನೆ ಟೆಕ್ಸ್ಟ್ ಅಲೈನ್, ಕಲರ್ ಎಲ್ಲ ಇಲ್ಲೇ ಹಾಕ್ತಾ ಇದ್ವಿ. ಸೊ ಅವಾಗ ಏನಾಗುತ್ತೆ, ಸೊ ಇಟ್ ಮೇಕ್ಸ್ ದಿ ಪ್ರೋಗ್ರಾಮ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದೊಂದು ಅಡ್ವಾಂಟೇಜ್. ಸೊ ಇನ್ನೊಂದು ಅಡ್ವಾಂಟೇಜ್ ನೋಡೋಣ. ಸೊ ನಾನು ಎಲ್ಲೇ H1 ಟ್ಯಾಗ್ ಯೂಸ್ ಮಾಡಿದ್ರು ಸೇಮ್ ಫಾರ್ಮ್ಯಾಟ್ ವಿಲ್ ಗೆಟ್ ಅಪ್ಲೈಡ್. ಸೊ ಪದೇ ಪದೇ ನಾನು ಆ ಫಾರ್ಮ್ಯಾಟ್ ನ ಪ್ರತಿ ಸಲನು H1 ಟ್ಯಾಗ್ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅಲ್ಲೆಲ್ಲ ಯೂಸ್ ಮಾಡೋದು ಅವಾಯ್ಡ್ ಆಗುತ್ತೆ. ಓಕೆ, HTML ಅಂತ ಹಾಕ್ತೀನಿ ಇಲ್ಲಿ. ಬೇಕಾದ್ರೆ ಇನ್ನೊಂದ್ ಕಡೆ H1 ಹಾಕಿ, ಎಷ್ಟು ಕಡೆ ಬೇಕಾದ್ರೂ H1 ಹಾಕ್ಬೋದು. ಆ ಎಲ್ಲ H1 ಟ್ಯಾಗ್ಗೂ ಸೊ ದಿಸ್ ಫಾರ್ಮ್ಯಾಟ್ ವಿಲ್ ಗೆಟ್ ಅಪ್ಲೈ. ರನ್ ಮಾಡೋಣ. ಎಲ್ಲೆಲ್ಲಿ H1 ಟ್ಯಾಗ್ ಯೂಸ್ ಮಾಡಿದೆ ಅದೆಲ್ಲ ರೆಡ್ ಕಲರ್ ಅಲ್ಲಿ ಸೆಂಟರ್ ಅಲೈನ್ ಡಿಸ್ಪ್ಲೇ ಆಗ್ತಾ ಇದೆ. That is one more advantage of this cascading style sheet. Okay, so ನೀವು ಸಿ ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ಸ್ ಕಾನ್ಸೆಪ್ಟ್ ಓದಿದ್ದೀರಾ ಅಲ್ವಾ? ಒಂದು ಫಂಕ್ಷನ್ ನ ಒಂದ್ ಕಡೆ ಬರ್ದ್ಬಿಟ್ಟು ಅದನ್ನ ಎಷ್ಟು ಟೈಮ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕಾಲ್ ಮಾಡಬಹುದು. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಫಂಕ್ಷನ್ ಅಂತ ಹೇಳ್ಬಿಟ್ಟು ಓದಿದ್ದೀರಾ ಅಲ್ವಾ? ಸೊ ಸೇಮ್ ಅಪ್ಲೈಸ್ ಟು ದಿಸ್ ಆಲ್ಸೋ, ಟು ದಿ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ನೀವು ಒಂದ್ಸಲ ಒಂದು ಕಡೆ ಸ್ಟೈಲ್ ನ ಡಿಫೈನ್ ಮಾಡ್ಬಿಟ್ಟು ಸೊ ಅದನ್ನ ಯಾವ ವೆಬ್ ಪೇಜ್ ಅಲ್ಲಿ ಆದ್ರೂ ಎಷ್ಟು ಸಲ ಬೇಕಾದ್ರೂ ಕಾಲ್ ಮಾಡ್ಬೋದು. ಓಕೆ, ಸೊ ನಾವು ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಯೂಸ್ ಮಾಡಿಲ್ಲ ಅಂತಂದ್ರೆ ಏನಾಗ್ತಾ ಇತ್ತು, ಇಲ್ಲಿ ಪ್ರತಿ ಸಲನೂ ಕಲರ್ ಅಂತ ಟೈಪ್ ಮಾಡ್ಬೇಕಾಗಿತ್ತು. ಮತ್ತೆ ಇಲ್ಲವೇ ಕಲರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲೂ ಕಲರ್ ಅಟ್ರಿಬ್ಯೂಟ್ ನ ಹಾಕ್ಬೇಕಿತ್ತು. ಬಟ್ ಬಿಕಾಸ್ ಆಫ್ ದಿಸ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ವಿ ಕ್ಯಾನ್ ಅವಾಯ್ಡ್ ದಿಸ್ ರಿಪಿಟೇಷನ್ ಆಫ್ ಕೋಡ್. ಓಕೆ, ಅದು ಅಡ್ವಾಂಟೇಜ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ಈಗ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇದು ನೋಟ್ಸ್ ನಾನು ನಿಮ್ಗೆ ಕಳಿಸ್ತೀನಿ, ಗ್ರೂಪ್ ಹಾಕ್ತೀನಿ ಕ್ಲಾಸ್ ಮುಗಿದ್ಮೇಲೆ. ಓಕೆ, ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. How these codes are hid in a website. Okay, so ಇದನ್ನ ವೆಬ್ಸೈಟ್ ಅಲ್ಲಿ ಹೇಗೆ ಹೈಡ್ ಮಾಡೋದು ಅಂತ ಹೇಳಿದಿರಾ ಅಲ್ವಾ? ಸೊ ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ,
ಈ ಸ್ಟೈಲ್ ನ ಮತ್ತೆ ಈ HTML ಫೈಲ್, ಈ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಮತ್ತೆ HTML ಫೈಲ್ ನ ಎರಡು ಒಂದ್ರಲ್ಲೇ ಹಾಕಿದೀವಿ. ಬಟ್ ಈ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಾರ್ಟ್ ಏನಿದೆ, ಸೊ ಇದನ್ನೇ ಸಪರೇಟ್ ಇನ್ನೊಂದು ಫೈಲ್ ಅಲ್ಲಿ ಸೇವ್ ಮಾಡ್ಬೋದು. ಅದಕ್ಕೆ ಎಕ್ಸ್ಟೆನ್ಷನ್ ಏನಿರುತ್ತೆ ಅಂತಂದ್ರೆ .css ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಓಕೆ, ಸೊ ಫೈಲ್ಸ್ ವಿತ್ ಎಕ್ಸ್ಟೆನ್ಷನ್ .css. ಓಕೆ, HTML ಫೈಲ್ ಸಪರೇಟ್ ಇರುತ್ತೆ ವಿತ್ ದಿ ಎಕ್ಸ್ಟೆನ್ಷನ್ .html. ಓಕೆ, ಬಟ್ ಈ ಸ್ಟೈಲ್ಸ್ ನ ಇನ್ನೊಂದು ಫೈಲ್ ಅಲ್ಲಿ ಹಾಕ್ಬೋದು ವಿತ್ ದಿ ಎಕ್ಸ್ಟೆನ್ಷನ್ .css. ಸೊ ಅದನ್ನು ನೋಡೋಣ. ಈ ನೋಟ್ ಪ್ಯಾಡ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದು ತೋರಿಸ್ತೀನಲ್ಲ ಅವಾಗ, ಸೊ ಇದನ್ನೆಲ್ಲ ಕಲ್ತ್ಕೊಳ್ಳೋಣ. ಓಕೆ, ಎನಿ ಅದರ್ ಡೌಟ್? ಇಲ್ಲಿ ಫೈಲ್ ಸೇವ್ ಮಾಡ್ತೀವಲ್ಲ .css ಅಂತ, ಸೊ ಅದನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನೀವು ಸಿ ಪ್ರೋಗ್ರಾಮ್ ಅಲ್ಲಿ #include ಅಂತ ಹಾಕ್ತಿರಲ್ಲ, ಸೊ ಅದೇ ರೀತಿ ಈ HTML ಫೈಲ್ ಅಲ್ಲಿ ಈ CSS ಫೈಲ್ ನ ಕೂಡ ಕಾಲ್ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ಪ್ರೋಗ್ರಾಮಿಂಗ್ ಪಾರ್ಟ್. ಈ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ನೋಡೋಣ, ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ. ಏನಾದ್ರು ಡೌಟ್ ಇದೆಯಾ? ನೋಡಿ, ಈ ಫೈಲ್ ನಾನು ನಿಮ್ಗೆ ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಹಾಕ್ತೀನಿ, ಪ್ರಾಕ್ಟೀಸ್ ಮಾಡಿ. ಮತ್ತೆ ಸೋಮವಾರ ಮೀಟ್ ಮಾಡೋಣ. ಅಲ್ಲಿವರೆಗೂ ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೋಮವಾರ ಏನ್ ಸೇಮ್ 2 ಕ್ಲಾಸ್ ತಗೊಳ್ತೀನಿ, ಆಯ್ತಾ? So until then, goodbye. Thank you, dear students.